ಹೇಳು ಬರ್ಕೋ ಅಂತ ಹೇಳ್ತೀನಿ ನಾನು. ಲಾಸ್ಟ್ ಟೈಮ್ ನೋಡ್ರಿ ಪರಿಸ್ಥಿತಿಗೆ ತಕ್ಕನ ಈಗ ನಾವು ಫೀಲ್ಡ್ಗೆ ಇಳಿತೀವಿ, ಕಾರ್ಯಕರ್ತನ ಕುಂಡಿಸ್ಕೊತೀವಿ. ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತಿ, ಇವತ್ತು ಎಷ್ಟು ಬರ್ತೀವಿ. ನಮ್ಮ ಟಾರ್ಗೆಟ್ ಯಾವತ್ತು ಯಲಹಂಕದಲ್ಲಿ 1 ಲಕ್ಷ ಅಂತ ಇಟ್ಕೊಂಡಿರ್ತೀವಿ. ಈ ಸರಿ MP ಎಲೆಕ್ಷನ್ಗಳಿಗೆ ಅಲೋಕ್ ವಿಶ್ವನಾಥ್ ಆದರೆ 1.25 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ. ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ. ಆದರೂ ಎಳ್ಕೊಂಬರ್ಬೇಕು, ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ. ಯಲಹಂಕದಲ್ಲಿ ಲೀಡ್ ಅಂತೂ ಕೊಡ್ತೀವಿ. ನನಗೆ ಇನ್ನೊಂದು ವಾರ 10 ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ. ಹೇಳು ಬರ್ಕೋ ಅಂತ ಹೇಳ್ತೀನಿ ನಾನು. ಲಾಸ್ಟ್ ಟೈಮ್ ನೋಡ್ರಿ ಪರಿಸ್ಥಿತಿಗೆ ತಕ್ಕನ ಈಗ ನಾವು ಫೀಲ್ಡ್ಗೆ ಇಳಿತೀವಿ, ಕಾರ್ಯಕರ್ತನ ಕುಂಡಿಸ್ಕೊತೀವಿ. ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತಿ, ಇವತ್ತು ಎಷ್ಟು ಬರ್ತೀವಿ. ನಮ್ಮ ಟಾರ್ಗೆಟ್ ಯಾವತ್ತು ಯಲಹಂಕದಲ್ಲಿ 1 ಲಕ್ಷ ಅಂತ ಇಟ್ಕೊಂಡಿರ್ತೀವಿ. ಈ ಸರಿ MP ಎಲೆಕ್ಷನ್ಗಳಿಗೆ ಅಲೋಕ್ ವಿಶ್ವನಾಥ್ ಆದರೆ 1.25 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ. ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ. ಆದರೂ ಎಳ್ಕೊಂಬರ್ಬೇಕು, ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ. ಯಲಹಂಕದಲ್ಲಿ ಲೀಡ್ ಅಂತೂ ಕೊಡ್ತೀವಿ. ನನಗೆ ಇನ್ನೊಂದು ವಾರ 10 ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ. ಹೇಳು ಬರ್ಕೋ ಅಂತ ಹೇಳ್ತೀನಿ ನಾನು. ಲಾಸ್ಟ್ ಟೈಮ್ ನೋಡ್ರಿ ಪರಿಸ್ಥಿತಿಗೆ ತಕ್ಕನ ಈಗ ನಾವು ಫೀಲ್ಡ್ಗೆ ಇಳಿತೀವಿ, ಕಾರ್ಯಕರ್ತನ ಕುಂಡಿಸ್ಕೊತೀವಿ. ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತಿ, ಇವತ್ತು ಎಷ್ಟು ಬರ್ತೀವಿ. ನಮ್ಮ ಟಾರ್ಗೆಟ್ ಯಾವತ್ತು ಯಲಹಂಕದಲ್ಲಿ 1 ಲಕ್ಷ ಅಂತ ಇಟ್ಕೊಂಡಿರ್ತೀವಿ. ಈ ಸರಿ MP ಎಲೆಕ್ಷನ್ಗಳಿಗೆ ಅಲೋಕ್ ವಿಶ್ವನಾಥ್ ಆದರೆ 1.25 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ. ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ. ಆದರೂ ಎಳ್ಕೊಂಬರ್ಬೇಕು, ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ. ಯಲಹಂಕದಲ್ಲಿ ಲೀಡ್ ಅಂತೂ ಕೊಡ್ತೀವಿ. ನನಗೆ ಇನ್ನೊಂದು ವಾರ 10 ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ. ಹೇಳು ಬರ್ಕೋ ಅಂತ ಹೇಳ್ತೀನಿ ನಾನು. ಲಾಸ್ಟ್ ಟೈಮ್ ನೋಡ್ರಿ ಪರಿಸ್ಥಿತಿಗೆ ತಕ್ಕನ ಈಗ ನಾವು ಫೀಲ್ಡ್ಗೆ ಇಳಿತೀವಿ, ಕಾರ್ಯಕರ್ತನ ಕುಂಡಿಸ್ಕೊತೀವಿ. ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತಿ, ಇವತ್ತು ಎಷ್ಟು ಬರ್ತೀವಿ. ನಮ್ಮ ಟಾರ್ಗೆಟ್ ಯಾವತ್ತು ಯಲಹಂಕದಲ್ಲಿ 1 ಲಕ್ಷ ಅಂತ ಇಟ್ಕೊಂಡಿರ್ತೀವಿ. ಈ ಸರಿ MP ಎಲೆಕ್ಷನ್ಗಳಿಗೆ ಅಲೋಕ್ ವಿಶ್ವನಾಥ್ ಆದರೆ 1.25 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ. ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ. ಆದರೂ ಎಳ್ಕೊಂಬರ್ಬೇಕು, ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ. ಯಲಹಂಕದಲ್ಲಿ ಲೀಡ್ ಅಂತೂ ಕೊಡ್ತೀವಿ. ನನಗೆ ಇನ್ನೊಂದು ವಾರ 10 ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ. ಹೇಳು ಬರ್ಕೋ ಅಂತ ಹೇಳ್ತೀನಿ ನಾನು. ಲಾಸ್ಟ್ ಟೈಮ್ ನೋಡ್ರಿ ಪರಿಸ್ಥಿತಿಗೆ ತಕ್ಕನ ಈಗ ನಾವು ಫೀಲ್ಡ್ಗೆ ಇಳಿತೀವಿ, ಕಾರ್ಯಕರ್ತನ ಕುಂಡಿಸ್ಕೊತೀವಿ. ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತಿ, ಇವತ್ತು ಎಷ್ಟು ಬರ್ತೀವಿ. ನಮ್ಮ ಟಾರ್ಗೆಟ್ ಯಾವತ್ತು ಯಲಹಂಕದಲ್ಲಿ 1 ಲಕ್ಷ ಅಂತ ಇಟ್ಕೊಂಡಿರ್ತೀವಿ. ಈ ಸರಿ MP ಎಲೆಕ್ಷನ್ಗಳಿಗೆ ಅಲೋಕ್ ವಿಶ್ವನಾಥ್ ಆದರೆ 1.25 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ. ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ. ಆದರೂ ಎಳ್ಕೊಂಬರ್ಬೇಕು, ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ. ಯಲಹಂಕದಲ್ಲಿ ಲೀಡ್ ಅಂತೂ ಕೊಡ್ತೀವಿ. ನನಗೆ ಇನ್ನೊಂದು ವಾರ 10 ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.